ವೆಲ್ಕಮ್ ಟು ಪ್ರಶಾಂತ್ ಫಿಶ್ ಬ್ಲಾಗ್ ಇನ್ ಕನ್ನಡ. ಸೊ ಈ ವಿಡಿಯೋದಲ್ಲಿ ಆಲ್ರೆಡಿ ಟೈಟಲು ಮತ್ತೆ ತಬ್ಬೆಲ್ಲು ನೋಡ್ಕೊಂಡ್ ಬಂದಿರ್ತೀರಾ. ಸೊ ಹೌದು ಫ್ರೆಂಡ್ಸ್, ಸ್ವಲ್ಪ ಚಿಕ್ಕ ಪ್ರಾಬ್ಲಮ್ ಆಗಿದೆ. ಏನು ಅಂತ ನೀವು ನೋಡ್ಕೊಂಡ್ ಬಂದ್ಬಿಡಿ. ಇವಾಗ ನೀವು ನೋಡಿ ಶಾಕ್ ಆಗ್ತೀರಾ ಖಂಡಿತವಾಗ್ಲು, ಯಾಕಂದ್ರೆ ಅಷ್ಟು ಸೊಳ್ಳೆಗಳು ಫಾರ್ಮ್ ಆಗಿದೆ. ಅದು ಸೊಳ್ಳೆ ಎಲ್ಲ ಬಂದ್ಬಿಟ್ಟು ಎಗ್ಲೇ ಮಾಡಿಬಿಟ್ಟಿದೆ. ಸೊ ನಾವು ಕಂಪ್ಲೀಟಾಗಿ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಆ್ಯಂಡ್ ವಾಟ್ರ್ ಕೂಡ ಫುಲ್ ಕಂಡೀಷನ್ ಆಗೇ ಇದೆ. ವಾಟ್ರ್ ಕಂಡೀಷನ್ ಯಾವ ಥರ ಅಂದರೆ ಕ್ಲಿಯರ್ ಆಗಿ ಕಾಣ್ತಿದೆ. ಜೊತೆಗೆ ಹಾಲ್ಗೆ ಕೂಡ ತುಂಬಾ ಫಾರ್ಮ್ ಆಗಿದೆ. ಸೊ ಇವಾಗ ನೋಡಿ ಯಾವ ಥರ ಇದೆ ಅಂತ ನಿಮಗೆ ಕಾಣ್ಬೋದು. ಮೋಸ್ಟ್ಲಿ ಸೊಳ್ಳೆಗಳೆಲ್ಲ ಇಲ್ಲಿ ನೋಡಿ, ಈ ಮೂಲೆಗಳೆಲ್ಲ ಕುತ್ಕೊಂಡಿರೋದೆಲ್ಲ ಸೊಳ್ಳೆಗಳು. ಆ್ಯಂಡ್ ಫುಲ್ಲು ಎಗ್ಲೇ ಮಾಡಿಬಿಟ್ಟಿದೆ ಎಲ್ಲನೂ ಸೊಳ್ಳೆ. ಕಂಪ್ಲೀಟಾಗಿ ನೋಡಿ, ಒಂದು ನಿಮಿಷ ಹಂಗೆ ಕಾಣಿಸುತ್ತೆ ಅನಿಸುತ್ತೆ ಆಲ್ಮೋಸ್ಟ್ ನಿಮಗೆಲ್ಲ. ಸೊ ಇಲ್ಲಿ ನೋಡಿ ಎಷ್ಟು ಸೊಳ್ಳೆಗಳೆಲ್ಲ ಕುತ್ಕೊಂಡಿದೆ ಅಂತ. ಆ್ಯಕ್ಚುಲಿ ಇದೆಲ್ಲ ಏನಕ್ಕೆ ಫಾರ್ಮ್ ಆಗತ್ತಂತ ಸೀರಿಯಸ್ ಆಗಿ ನನಗೆ ಗೊತ್ತಿಲ್ಲ, ಬಟ್ ಫಾರ್ಮ್ ಆಗೈತೆ, ಏನು ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ನೀವು ನೋಡ್ಕೊಂಡ್ ಬಂದಿರ್ತೀರಾ. ಸೊ ಹೌದು ಫ್ರೆಂಡ್ಸ್, ನಾನೇ ಎಕ್ಸ್ಪೆಕ್ಟ್ ಮಾಡಿಲ್ಲ ಮರಿಗಳು ಹಾಕ್ಬಿಡುತ್ತೆ ಅಂದ್ಬಿಟ್ಟು ಸೊಳ್ಳೆಗಳು. ತುಂಬಾನೇ ಒಂಥರ ಏನಂದ್ರೆ ನಾವೇ ಕ್ರಿಯೇಟ್ ಮಾಡಿ ಅದನ್ನ ಫಾರ್ಮ್ ಮಾಡಿ ಸೊಳ್ಳೆನ ಬೆಳೆಸೋ ಥರ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಖಂಡಿತವಾಗ್ಲೂ ಕ್ಲೀನ್ ಮಾಡಬೇಕು ಅಂದ್ಬಿಟ್ಟು ಫುಲ್ಲಾಗಿ ತೆಗೆದ್ಬಿಟ್ಟು ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ. ಇವಾಗ ನೀವು ನೋಡಿದ್ರೆ ಕರೆಕ್ಟಾಗಿ ಗೊತ್ತಾಗತ್ತೆ. ಸೊ ಕಂಪ್ಲೀಟಾಗಿ ಬ್ರಷ್ ಎಲ್ಲ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ಅದೇ ಥರ ಗ್ರೀನ್ ವಾಟ್ರ್ ಆಲ್ರೆಡಿ ಫಾರ್ಮ್ ಆಗಿದೆ ಬಾಕ್ಸಲ್ಲಿ. ವಾಟ್ರ್ ಏನೂ ಬೇಕಾಗಿಲ್ಲ, ನಾವು ಫುಲ್ ಕಂಪ್ಲೀಟಾಗಿ ತೆಗೆದ್ಬಿಡೋಣ ಅಂತಾನು ಇದ್ದೀನಿ. ಜೊತೆಗೆ ನಮ್ಮ ಹತ್ರ ಎಷ್ಟು ಫಿಶಸ್ ಐತೆ ಇವಾಗ. ಆ್ಯಂಡ್ ಸತಿ ನೀವು ನೋಡಿರ್ತೀರ ಹೋದ ವಿಡಿಯೋದಲ್ಲಿ ಎಷ್ಟು ಮರಿಗಳು ಹಾಕಿತ್ತು ಮೀನುಗಳು ಅಂತ. ಸೊ ಟೋಟಲ್ ಬಂದ್ಬಿಟ್ಟು ಒಂದು 17 ಫಿಶ್ ಏನೋ ಸಿಕ್ಕಿದೆ ನಮಗೆ ಮರಿಯಲ್ಲಿ. ಜೊತೆಗೆಲ್ಲ ಒಂದು ದೊಡ್ಡ ಸೈಜ್ ಇದೆ. ಆ ವಿಡಿಯೋ ಕ್ಲಿಪ್ ಕೂಡ ನಿಮ್ಗೆ ಆ್ಯಡ್ ಮಾಡಿರ್ತೀನಿ. ಸಿಕ್ಕಾಪಟ್ಟೆ ಗಲೀಜಾಗೈತೆ. ಜೊತೆಗೆ ಎಷ್ಟು ಫಿಶ್ ಇವಾಗ ನಮಗೆ ಸಿಕ್ಕಿದೆ ಅಂದರೆ ನೀವೇ ನೋಡಿ, ಒಂದು 17 ಫಿಶ್ ಸಿಕ್ಕಿದೆ ಬ್ಲ್ಯಾಕ್ ಮೂಲಿಂದ. ಐ ಥಿಂಕ್ 20 ಏನೋ ಇತ್ತು. ಸೊ ಇನ್ನೂ ಫಿಶ್ಗಳು ಇದೆ ಅನಿಸುತ್ತೆ ಮೋಸ್ಟ್ಲಿ ಕೆಳಗಡೆ. ಸೊ ಒಂದೊಂದೇ ಸಿಕ್ಕುತ್ತೆ ಅನಿಸುತ್ತೆ. ಆಲ್ಮೋಸ್ಟ್ ಹೆವಿ ಕೆಳಗಡೆ ಇರೋದಕ್ಕೋಸ್ಕರ ಸಿಕ್ಕಿಲ್ಲ ಅಷ್ಟೊಂದು ಈಸಿಯಾಗೆ. ಸೊ ಇದರಲ್ಲಿ ಇವಾಗ 17 ಫಿಶ್ ಇದೆ. ಬ್ಲ್ಯಾಕ್ ಮೋಲಿಸ್ ಎಲ್ಲ ಚಿಕ್ಕ ಚಿಕ್ಕ ಮರಿಗಳು. ಪರವಾಗಿಲ್ಲ, ಒಂದೊಂದು ಸೈಜ್ ಬೆಳ್ಕೊಂಡೈತೆ ಆದ್ರೂ. ಸೊ ನೀವೇ ನೋಡಿ ಯಾವ ಥರ ಇದೆ ಅಂತ ಕಾಣಿಸುತ್ತೆ ಅನಿಸುತ್ತೆ. ಫುಲ್ ಝೂಮ್ ಔಟ್ ಮಾಡಿದ್ದೀನಿ. ಒಂದು 17 ಫಿಶಸ್ ಇದೆ ಇದರಲ್ಲಿ. ಆ್ಯಂಡ್ ಇಲ್ಲಿ ಮೇಲೆ ಕಾಣ್ಬೋದು ಸೊಳ್ಳೆಗಳು ಕಾಣ್ತಿದೆ ನಿಮಗೆ. ಸೊ ಒಂದು 17 ಫಿಶ್ ಏನು ಸಿಕ್ಕಿದೆ. ಆ ವಿಡಿಯೋ ಕ್ಲಿಪ್ ನೋಡ್ಕೊಂಡ್ ಬಂದಿರ್ತೀರಾ. ಎಷ್ಟು 17 ಫಿಶ್ ಮೇಲೆ ಮರಿ ಹಾಕಿದೆ. ಜೊತೆಗೆ ತುಂಬಾ ಆಕ್ಟಿವ್ ಆಗೂ ಇದೆ. ಆ್ಯಂಡ್ ಅದರಲ್ಲಿ ಒಂದು ಚೇಂಜಸ್ ಮಾಡಿದ್ದೀನಿ. ನಾನು ಲಾಸ್ಟ್ ವಿಡಿಯೋ ಎಂಡಿಂಗಲ್ಲಿ ತೋರಿಸ್ತೀನಿ. ಇವಾಗ ಕಂಪ್ಲೀಟ್ ಆಗಿ ನಮ್ಮ ಫ್ರಿಜ್ ಬಾಕ್ಸ್ ಸೆಟಪ್ನ ಕ್ಲೀನ್ ಮಾಡೋದೇ ನೀವು ನೋಡ್ತೀರಾ. ಜೊತೆಗೆ ಇಲ್ಲೊಂದು ಸೊಳ್ಳೆ ಆಡ್ಕೊಂಬಂದು ಕುತ್ಕೊಂಡಿದೆ. ಇಲ್ಲಿ ನೋಡಿ ಕರೆಕ್ಟಾಗಿ, ಯಾಕಂದ್ರೆ ಅದ್ರೊಳಗಡೆ ಇರೋದೇ ಇಲ್ಲಿ ಆರ್ಕೊಂಬಂದು ಕುತ್ಕೊಂತು. ನಾನೇ ಆ್ಯಕ್ಚುಲಿ ಎಕ್ಸ್ಪೆಕ್ಟೇ ಮಾಡಿಲ್ಲ ಖಂಡಿತವಾಗ್ಲೂ ಇಷ್ಟೊಂದು ಆಲ್ಗೆ ಫಾರ್ಮ್ ಆಗಿ ಸೊಳ್ಳೆ ಎಲ್ಲ ಫಾರ್ಮ್ ಆಗುತ್ತೆ ಅಂದ್ಬಿಟ್ಟು. ಇವಾಗ ಕಂಪ್ಲೀಟಾಗಿ ಇದನ್ನು ಕ್ಲೀನ್ ಮಾಡಬೇಕು. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ. ಆ್ಯಂಡ್ ಕಂಪ್ಲೀಟಾಗಿ ಇವಾಗ ಅದನ್ನು ವಾಶ್ ಮಾಡಬೇಕು. ವಾಶ್ ಮಾಡೋದು ಇವಾಗ ಕಂಪ್ಲೀಟಾಗಿ ನೋಡ್ತೀರಾ ಈ ಒಂದು ವಿಡಿಯೋದಲ್ಲಿ. ಆ್ಯಕ್ಚುಲಿ ನಾನೇ ಎಕ್ಸ್ಪೆಕ್ಟ್ ಮಾಡಿಲ್ಲ ಸೊಳ್ಳೆಗಳು ಬರುತ್ತಂತ. ತುಂಬಾ ಮರಿ ಹಾಕ್ಬಿಟ್ಟಿತ್ತು ಸೊಳ್ಳೆಗಳು. ಏನು ಮಾಡೋಕ್ಕಾಗಲ್ಲ. ಐ ಥಿಂಕ್ ಮೋರ್ ದೆನ್ ತುಂಬ ದಿನ ಗ್ಯಾಪ್ ಕೊಟ್ಬಿಟ್ಟಿದೆ ವಿಡಿಯೋ ಪೋಸ್ಟ್ ಮಾಡಿ. ದಯವಿಟ್ಟು ಅದಕ್ಕೆ ಸಾರಿ ಅಂತ ಕೇಳ್ಕೊತೀನಿ. ಈ ಒಂದು ಮೂಮೆಂಟಲ್ಲಿ ಸ್ವಲ್ಪ ಬೇರೆ ಕೆಲಸಗಳಿತ್ತು. ಸೊ ಅದಕ್ಕೋಸ್ಕರ ವಿಡಿಯೋ ಪೋಸ್ಟ್ ಮಾಡಿರಲಿಲ್ಲ. ಆ್ಯಂಡ್ ನಾನು ಒಂದೊಂದೇ ಹಂಗೆ ಸ್ವಲ್ಪ ಉಜ್ಕೊಂಡು ಇದನ್ನು ಕ್ಲೀನ್ ಮಾಡ್ಕೊಳೋಣ ಅಂತ ಇದ್ದೀನಿ ಫಸ್ಟಿಂದ. ತುಂಬ ಆಲ್ಗೆ ಫಾರ್ಮ್ ಆಗಿ ಒಂಥರ ಡರ್ಟ್ ಎಲ್ಲ ಆಗೋಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಕ್ಲೀನ್ ಮಾಡಲೇಬೇಕು ಅಂದ್ಬಿಟ್ಟು ಈ ಥರ ಒಂದು ಬ್ರಷ್ ಯೂಸ್ ಮಾಡಿಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ತುಂಬಾ ಕ್ಲೀನಾಗೆ ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ಅವಾಗೇ ನಿಮಗೆ ಕಂಫರ್ಟಬಲ್ ಆಗಿರುತ್ತೆ ನೋಡೋಕ್ಕೆ. ಇಲ್ಲಾಂದರೆ ಬರೀ ಮಾತಾಡೋದು ಸುಮ್ಮನೆ ಬೋರ್ ಹೊಡೆಯುತ್ತೆ ನಿಮಗೆ. ಎಲ್ಲ ವೀಡಿಯೋದಲ್ಲಿ ಒಂದೇ ಒಂದು ತೋರಿಸ್ತಾ ಇದ್ದರೆ ಅದು ಚೆನ್ನಾಗಿರಲ್ಲ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ತುಂಬ ದಿನ ಗ್ಯಾಪ್ ಕೊಟ್ಮೇಲೆ ಈ ಒಂದು ವಿಡಿಯೋ ರೆಕಾರ್ಡ್ ಆಗ್ತಿದೆ. ಸಪೋರ್ಟ್ ಅಂತೂ ಬೇರೆ ಲೆವೆಲಾಗಿ ಕೊಡ್ತೀರಾ ಅಂತ ನಂಬ್ತೀನಿ. ಓಕೆ ಫ್ರೆಂಡ್ಸ್, ನಾನು ಫುಲ್ ಸೆಟಪ್ನ ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಕಂಪ್ಲೀಟಾಗಿ ಇವಾಗ ಫ್ರಿಜ್ ಬಾಕ್ಸ್ ಸೆಟಪ್ನ ತೊಳೆದ್ಬಿಟ್ಟಿದ್ದೀನಿ ಫುಲ್ಲು ಕ್ಲೀನಾಗೆ. ವಾಶ್ ಮಾಡಿಕೊಂಡು. ಆ್ಯಂಡ್ ನನ್ನ ಹತ್ರ ಸ್ಟೋನ್ಗಳಿತ್ತು ಸ್ವಲ್ಪ, ಅದನ್ನೆಲ್ಲ ಆ್ಯಡ್ ಮಾಡೋಣ ಅಂತ ಆ್ಯಡ್ ಮಾಡ್ತಿದ್ದೀನಿ. ಜೊತೆಗೆ ಇವಾಗ ಮನಿ ಪ್ಲ್ಯಾಂಟ್ ಕೂಡ ಐತೆ. ಫುಲ್ಲು ಕ್ಲೀನ್ ಮಾಡಿದ್ದೀನಿ ಮನಿ ಪ್ಲ್ಯಾಂಟ್ ನಾನು. ಆ್ಯಂಡ್ ಸ್ವಲ್ಪ ಸ್ಟೋನ್ ಇದೆ, ಹಾಗೆ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಹಂಗೆ. ಸೊ ಯಾಕೆ ಸ್ಟೋನ್ ಆ್ಯಡ್ ಮಾಡ್ತಿದ್ದೀನಿ ಅಂದರೆ ಏನಿಲ್ಲ, ಯೂಸ್ ಮಾಡ್ತಿರ್ಲಿಲ್ಲ ಎಷ್ಟು ದಿನ ಸ್ಟೋನ್ನ. ಸೊ ಇವಾಗ ಮರಿ ಫಿಶ್ ಎಲ್ಲ ಸಪ್ರೇಟ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ಇವಾಗ ಬ್ರೀಡಿಂಗ್ ಅನ್ನೋ ಒಂದು ಏನು ಸೆಟಪ್ ಇಲ್ಲ. ಆದ್ರೂ ಒಂದು ಫಿಶ್ ಬ್ರೀಡ್ ಆಗೋ ಥರನೇ ಐತೆ. ಸೊ ನೋಡೋಣ ಅದು ಬ್ರೀಡ್ ಆಗುತ್ತೋ ಇಲ್ವೋ ಅಂತ.
ಸೊ ಯಾವುದು ಅಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಕಂಪ್ಲೀಟಾಗಿ ಇದ್ರೊಳಗಡೆ ಸ್ಟೋನ್ ಎಲ್ಲ ಆ್ಯಡ್ ಮಾಡಿ, ಪ್ಲ್ಯಾಂಟ್ ಎಲ್ಲ ಆ್ಯಡ್ ಮಾಡಿ ಫಿಶ್ನ ಬಿಟ್ಬಿಡೋದು ಅಷ್ಟೇ. ಇವಾಗ ಕಂಪ್ಲೀಟಾಗಿ ಫಿಶ್ನ ಬಿಟ್ಟಾದ್ಮೇಲೆ ಸಿಗ್ತೀನಿ. ಸೊ ಯಾರಿಗಾನ ಇದರಲ್ಲಿ ಏನಾರ ಡೌಟು ಮತ್ತು ಏನಾರ ವೀಡಿಯೋ ಕ್ಲಾರಿಫೈ ಆಗಿಲ್ಲ ಅಂದರೆ ಅದನ್ನು ನೀವು ಕಂಪ್ಲೀಟಾಗಿ ಕಮೆಂಟಲ್ಲಿ ತಿಳಿಸಿ. ಕಮೆಂಟ್ ಅನ್ನೋದು ಮಾಡಿ, ಪರವಾಗಿಲ್ಲ, ನಿಮ್ಗೆ ಏನು ಅನ್ಸೋತೋ ಅದನ್ನ ಮಾಡಿ. ವಿಡಿಯೋ ಯಾವ ಥರ ಬಂದಿದೆ ಅರ್ಥ ಆಯ್ತಾ ನಿಮಗೆ? ಸೊ ಪ್ಲ್ಯಾಂಟ್ ಹೆಂಗೆ ಆ್ಯಡ್ ಮಾಡೋದು, ಫಾಕ್ಸ್ ಸ್ಟೈಲ್ ಹೆಂಗೆ ಆ್ಯಡ್ ಮಾಡೋದು. ಸೊ ಎಷ್ಟೋ ವೀಡಿಯೋಸ್ಗಳು ಅಪ್ಲೋಡ್ ಮಾಡಿದ್ದೀನಿ, ಎಷ್ಟೋ ಅಲ್ಲ, ಒಂದು ಲೆಕ್ಕ ಹಾಕಿದ್ರೆ ಒಂದು 7-8 ವೀಡಿಯೋಸ್ ಹಾಕಿದ್ದೀನಿ. ಖಂಡಿತವಾಗ್ಲೂ ಮರಿದಿರ ಆ ಒಂದು ವೀಡಿಯೋಸ್ ಎಲ್ಲ ನೋಡಿ ಎಂಜಾಯ್ ಮಾಡಿ. ಅದೇ ಥರ ಒಂದು ಯಾವ್ದಾನ ಒಂದು ಐಡಿಯಾ ಸಿಕ್ಕಿರುತ್ತೆ ವೀಡಿಯೋಸ್ ಎಲ್ಲ ನೀವು ನೋಡಿದ್ದಕ್ಕೆ. ಓಕೆ ಫ್ರೆಂಡ್ಸ್, ಸ್ಟೋನ್ ಆ್ಯಡ್ ಮಾಡಿ, ಪ್ಲ್ಯಾಂಟ್ ಆ್ಯಡ್ ಮಾಡಿ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಸ್ಟೋನ್ ಎಲ್ಲ ಆ್ಯಡ್ ಮಾಡಾಯಿತು, ಸೂಪರ್ವಾಗಿ ಕಾಣ್ತಾ ಇದೆ. ಸ್ಟೋನ್ ಎಲ್ಲ ಆ್ಯಡ್ ಆದಮೇಲೆ ಸೊ ಯಾವ ಥರ ಆ್ಯಡ್ ಆಗಿದೆ ನೋಡಿ, ಸಖತ್ತಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಬನ್ನಿ ಇವಾಗ ಫಿಶಸ್ ಎಲ್ಲ ಒಂದೊಂದೇ ಇದರಲ್ಲಿ ಬಿಡೋಣ. ಆ್ಯಂಡ್ ಒಂದು ಬ್ರೀಡ್ ಆಗೋ ಒಂದು ಸಿಚುವೇಶನ್ ಎಲ್ಲ ಐತೆ. ಆ ಫಿಶು ಯಾವುದು ಅಂತ ತೋರಿಸ್ತೀನಿ. ಆ್ಯಂಡ್ ಹೆವಿ ಬಿಸಿಲು ಐತೆ, ಸಿಕ್ಕಾಪಟ್ಟೆ ಬಿಸಿಲು. ಸೊ ಬನ್ನಿ ಇವಾಗ ಕ್ಲಾರಿಟಿ ಎಲ್ಲ ನೋಡಿದ್ರೆ ಆಗಲ್ಲ ವಾಟ್ರದ್ದು, ಯಾಕಂದರೆ ಇದರಲ್ಲಿ ಎಕ್ಸ್ಟ್ರಾ ಏನೋ ಆ್ಯಡ್ ಮಾಡಿದ್ದೀನಿ. ಅದನ್ನ ಏನಂತ ನಿಧಾನಕ್ಕೆ ತಿಳಿಸ್ತೀನಿ. ಆ್ಯಂಡ್ ಇದರಲ್ಲೇ ಈ ಸೊಳ್ಳೆ ಮೊಟ್ಟೆ ಇಟ್ಟಿರೋದೆಲ್ಲ ಕಾಣಿಸುತ್ತೆ ನಿಮಗೆ, ಖಂಡಿತವಾಗ್ಲೂ ತೋರಿಸ್ತೀನಿ. ನೀವೇ ನಂಬಲ್ಲ ಗುರು, ಸೀರಿಯಸ್ ಆಗಿ. ಸೊ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇಲ್ಲಿ ವೈಟ್ ಸ್ಪಾಟ್ ಕಾಣ್ತಾ ಐತೆ ನೋಡಿ ನಿಮ್ಗೆ. ಈ ಕಡೆ ಇವೆಲ್ಲ ಎಗ್ ಲೇ ಮಾಡಿರೋದು ಸೊಳ್ಳೆಗಳು. ನಾನಂತೂ ಎಕ್ಸ್ಪೆಕ್ಟೇ ಮಾಡಿಲ್ಲ ಸೀರಿಯಸ್ ಆಗಿ, ಸೊಳ್ಳೆ ಎಲ್ಲ ಮೊಟ್ಟೆ ಇಕ್ಕತ್ತಂತ. ಯಾಕೆ ಇಕ್ತು ಅಂದರೆ ಮನಿ ಪ್ಲ್ಯಾಂಟಿಂದ ಏನಾಗತ್ತಂದರೆ, ಆ್ಯಕ್ಚುಲಿ ನನಗೆ ಯಾರನ್ನ ಕೇಳಿದ್ರೆ, ನೀವು ಖಂಡಿತವಾಗ್ಲೂ ಕಮೆಂಟಲ್ಲಿ ನೀವೇನ ಕೇಳಿದ್ರೆ ನನಗೆ ಮನಿ ಪ್ಲ್ಯಾಂಟ್ ಆ್ಯಡ್ ಮಾಡೋದ್ರಿಂದ ಪ್ರಯೋಜನ ಏನು ಅಂತ ಕೇಳಿದ್ರೆ, ಏನು ಪ್ರಯೋಜನ ಇಲ್ಲ. ಏನಾಗುತ್ತೆ ಅಂದರೆ ವಾಟ್ರು ಒಂದು pH ಲೆವೆಲ್ ಮೇಂಟೈನ್ ಆಗುತ್ತೆ, ಅದು ಬಿಟ್ಟರೆ ಯಾವುದೋ ಒಂದು ಯೂಸ್ಫುಲ್ ಇಲ್ಲ ಮನಿ ಪ್ಲ್ಯಾಂಟಿಂದ. ಅದಕ್ಕೆ ನಾನು ಇವಾಗ ಅವಾಯ್ಡ್ ಮಾಡೋಣ ಅಂತ ಇದ್ದೀನಿ. ಮನಿ ಪ್ಲ್ಯಾಂಟಿಂದ ಸೊಳ್ಳೆಗಳು ಬೇಜಾನ್ ಬರುತ್ತೆ. ಅದೇ ಥರ ಇವಾಗ ಆ ಮನಿ ಪ್ಲ್ಯಾಂಟ್ನ ಕ್ಲೀನ್ ಮಾಡುವಾಗ ಒಂದಷ್ಟು ಸೊಳ್ಳೆ ಹಾರ್ಕೊಂಡು ಹೋಯ್ತು ಕಣ್ಣು ಮುಂದೆ. ಶಾರ್ಟ್ ತೆಗಿಯೋಣ ಅನ್ನೋಷ್ಟರಲ್ಲಿ ಎಲ್ಲ ಆರ್ಬಿಡ್ತು ಟಕ್ಕಂತ. ಸೊ ಅದಕ್ಕೋಸ್ಕರ ತೆಗಿಯೋಕ್ಕಾಗಿಲ್ಲ. ಆ್ಯಂಡ್ ನನ್ನ ಮೊಬೈಲ್ ಕೂಡ ನೀರೊಳಗಡೆ ಮುಳುಗಿಸ್ಬಿಟ್ಟೆ ಒಂದು ಶಾರ್ಟ್ ತೆಗಿಯೋಕ್ಕೆ ಹೋಗ್ಬಿಟ್ಟು. ಸೊ ಏನಾಗೈತೆ ಅಂತ ಕಂಪ್ಲೀಟಾಗಿ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಒಂದೊಂದೇ ಫಿಶ್ ಆ್ಯಡ್ ಮಾಡೋಣ, ಯಾವ ಥರ ಇರುತ್ತೆ ಅಂತ ನೋಡೋಣ. ಆ್ಯಡ್ ಮಾಡಿ. ಆ್ಯಂಡ್ ಫಸ್ಟ್ ಟೈಮು ನಾನು ಸ್ಟೋನ್ಸ್ನ ಆ್ಯಡ್ ಮಾಡಿರೋದು. ಆ್ಯಕ್ಚುಲಿ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ನಮ್ಮ ಬ್ಲ್ಯಾಕ್ ಮೋಲಿ ಮರಿ ಹಾಕಿದ್ದು ಎಷ್ಟು ಫಿಶ್ ಅಂತ ಶಾರ್ಟ್ಸಲ್ಲಿ ನೋಡಿರ್ತೀರ ನೀವು, ಮತ್ತು ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿರ್ತೀರ ಒಂದು ಶಾರ್ಟು. ಸೊ ಸಿಕ್ಕಾಪಟ್ಟೆ ಮರಿ ಹಾಕಿತ್ತು, ನನಗಂತೂ ತುಂಬ ಖುಷಿಯಾಗಿತ್ತು. ಸೊ ಮರಿ ಹಾಕಿದ್ದು ಫಿಶ್ನ ನಾನು ನೋಡೋಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಆಗಿತ್ತು. ಓಕೆ ಫ್ರೆಂಡ್ಸ್, ಇವಾಗ ಇದನ್ನು ಬಿಡೋಣ. ಆ್ಯಕ್ಚುಲಿ ಇದು ಈಸಿಯಾಗಿ ಬರೋಲ್ಲ ಕೈಯಲ್ಲಿ, ಯಾಕಂದರೆ ಭಯ ಪಡುತ್ತೆ. ನಾನು ಹೇಳಿದ್ನಲ್ಲ ಒಂದು ಫಿಶ್ಶು ಮರಿ ಹಾಕೋ ಸ್ಟೇಜಲ್ಲಿದೆ ಅಂತ. ಈ ಫಿಶ್ಶೇ ಇದು ಬಂದುಬಿಟ್ಟು ಬಲೂನ್ ಮೋಲಿ. ಸ್ಟಮಕ್ ಬಂದುಬಿಟ್ಟು ಸಿಕ್ಕಾಪಟ್ಟೆ ದೊಡ್ಡದಾಗೈತೆ ಇದ್ರದ್ದು. ಅದೇ ಥರ ಒಂದು ಪ್ರಾಪರಾಗಿದೆ ಸ್ಟಮಕ್ಕು. ಅದಕ್ಕೇನು ಬೆನಿಫಿಟ್ ಬೇಕೋ ಅದು ಬೆನಿಫಿಟ್ ಎಲ್ಲ ಈ ಒಂದು ಫಿಶಸಲ್ಲಿ ಐತೆ. ಸೊ ಮರಿ ಹಾಕೋ ಸಿಚುವೇಶನಲ್ಲಿ ಐತೆ. ಸೊ ಸಪ್ರೇಟ್ ಏನು ಮಾಡ್ತಾಯಿಲ್ಲ. ಸೊ ಫ್ರೀಡಮಾಗೆ ಇದ್ರೊಳಗಡೆ ಇರಲಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಸೊ ನೋಡೋಣ, ಅಲ್ಲಿ ಹೋಗ್ತಿದೆ ನೋಡಿ. ಆ್ಯಕ್ಚುಲಿ ಇವಾಗಂತೂ ಕ್ಲಿಯರಾಗಿ ಕಾಣಿಸ್ತಾ ಇದೆ ವಾಟ್ರು. ಆ್ಯಂಡ್ ಸ್ಟೋನ್ಸ್ ಒಂದು ಆ್ಯಡ್ ಮಾಡಿದ್ದೀನಿ, ಅದು ಏನಕ್ಕಂತ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಇವಾಗ ಒಂದೊಂದೇ ಫಿಶ್ನ ಹಂಗೆ ಆ್ಯಡ್ ಮಾಡ್ಕೊಳೋಣ. ಓಕೆ ಫ್ರೆಂಡ್ಸ್, ಇದೆ ಬ್ಲ್ಯಾಕ್ ಮೋಲಿ. ಸೊ ಈ ಮೋಲಿನೇ ಮರಿ ಹಾಕಿದ್ದು. ಸೊ ಇದಕ್ಕಿನ್ನ ಎಕ್ಸ್ಪಾಟ್ ಇದೆ, ತೋರಿಸ್ತೀನಿ ಇದು ಕಂಪ್ಲೀಟಾಗಿ. ಸೊ ಇಲ್ಲಿ ನೋಡಿ ನಿಮ್ಗೆ ಕಾಣ್ಬೋದು, ಅದ್ರದ್ದು ಬ್ಯಾಕ್ ಸೈಡಲ್ಲಿ ಎಕ್ಸ್ಪಾಟ್ ಕಾಣ್ತಿದೆ. ಆ್ಯಂಡ್ ನನಗೆ ಫೇವ್ರೆಟ್ ಫಿಶ್ ಆಗೋಯ್ತು ಈ ಫಿಶ್ ಬಂದ್ಬಿಟ್ಟು ಸೀರಿಯಸ್ ಆಗಿ. ಓಕೆ, ಇನ್ನು ಬಾಕಿ 2 ಫಿಶ್ ಇದೆ. ಸೊ ಈ ಫಿಶ್ ಬಂದ್ಬಿಟ್ಟು ತುಂಬ ಚಿಕ್ಕ ಫಿಶ್, ಇದು ಬಲೂನ್ ಮೋಲಿಯಲ್ಲಿ.
ಓಕೆ ಫ್ರೆಂಡ್ಸ್, ಇವಾಗ ಫಿಶ್ ಎಲ್ಲ ಬಿಟ್ಟಾಯಿತು. ಟೋಟಲ್ ಒಂದು 6 ಫಿಶ್ ಏನೋ ಐತೆ ನನ್ನ ಹತ್ರ. ಸೊ ದೊಡ್ಡ ಫಿಶ್ ಎಲ್ಲ. ಆ್ಯಂಡ್ ಲಾಸ್ಟಲ್ಲಿ ನಿಮ್ಗೊಂದು ಸರ್ಪ್ರೈಸ್ ಅಂತಲೇ ಹೇಳ್ತೀನಿ. ಆ ಫಿಶ್ನ ತೋರಿಸ್ತೀನಿ. ಒಂದು ಡಿಫ್ರೆಂಟ್ ಆಗಿರುತ್ತೆ ಆ ಫಿಶಸ್ ಎಲ್ಲ. ಆ್ಯಂಡ್ ಮರಿ ಫಿಶ್ಶು ನಾನು ಹೇಳ್ತಿರೋದು ಕಂಪ್ಲೀಟಾಗಿ ಟೋಟಲಾಗಿ ಡಿಫ್ರೆಂಟ್ ಆಗಿರುತ್ತೆ. ನೀವು ನೋಡಿದ್ರೆ ಅದು ಯಾವ ಸೆಟಪ್ಪಲ್ಲಿ ಹಾಕಿದ್ದೀನಿ ಅಂತ ಅದನ್ನು ನೋಡ್ಕೊಂಬನ್ನಿ, ಆಮೇಲೆ ಹೇಳ್ತೀನಿ ನಾನು. ಸೆಟಪ್ ಅಲ್ಲಿ ನೋಡಿರ್ತೀರಾ ಫಿಶ್ನ ಯಾವ ತರ ಇತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸೂಪರ್ ಆಗಿ ಎಂಜಾಯ್ ಮಾಡಿ ನೋಡಿರ್ತೀರಾ ಅಂತ ಅನ್ಕೊಂತಾ ಇದ್ದೀನಿ. ನಾನು ಫಸ್ಟ್ ಆಫ್ ಆಲ್ ಯಾಕೆ ಬೌಲ್ ಸೆಟಪ್ ಅಲ್ಲಿ ಹಾಕಿದ್ದೆ ಅಂದ್ರೆ ಫಿಶ್ ಬಂದ್ಬಿಟ್ಟು ಇದ್ರಲ್ಲಿ ಹೆವಿ ಸ್ಟ್ರೆಸ್ ಆಗ್ತಿದೆ. ಯಾಕಂದ್ರೆ ನಿಮಗೆ ಗೊತ್ತು, ಅಲ್ಲೋಡಿ ಅಲ್ಲೊಂದು ಟಬ್ ಬಿಟ್ಟಿದ್ದೀನಿ. ಆ ಟಬ್ ಸೆಟಪ್ ಅಲ್ಲೇ ನಾನು ದೊಡ್ಡ ಫಿಶಸ್ ಎಲ್ಲ ಬಿಟ್ಟಿದ್ದೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ತೀರಾ ಖಂಡಿತವಾಗ್ಲೂ. ಸೊ ಹೌದು ಫ್ರೆಂಡ್ಸ್, ಆ ಥರ ಬಿಟ್ಟಿರೋದಕ್ಕೆ ತಿರ್ಗಾ ವಾಪಸ್ ಬಿಟ್ಟೆ. ಯಾಕಂದರೆ ಎಗ್ಸ್ ಎಲ್ಲ ಲೇ ಮಾಡಿಬಿಟ್ಟಿದೆ. ಆ ಒಂದು ಅನ್ನೋದ್ಮೇಲೆ ಅದು ಮಸ್ಕಿಟೋ ತಿನ್ನೋಕ್ಕೆ ದೊಡ್ಡ ಫಿಶ್ ಬೇಕೇ ಬೇಕಾಗುತ್ತೆ. ಈ ಫಿಶ್ ಏನನ್ನ ತಿಂತು ಅಂದರೆ ತಿನ್ನುತ್ತೆ ಅಂದ್ಬಿಟ್ಟು ಇದ್ರೊಳಗಡೆ ಬಿಟ್ಟೆ. ಬಟ್ ಇದೇನು ಮಾಡೇ ಇಲ್ಲ ಮಸ್ಕಿಟೋಸ್ನೆಲ್ಲ. ಸೊ ಇವಾಗ ತಿರ್ಗಾ ವಾಪಸ್ಸು ನಾನು ಇದರಲ್ಲೇ ಬಿಟ್ಬಿಟ್ಟಿದ್ದೀನಿ. ದೊಡ್ಡ ಮೀನು ಚಿಕ್ಕ ಮೀನನ್ನು ಇದರಲ್ಲೇ ಬಿಟ್ಬಿಟ್ರೆ ಚಿಕ್ಕ ಮೀನಿಗೆ ಪ್ರಾಬ್ಲಮ್ ಖಂಡಿತವಾಗ್ಲೂ ಬರುತ್ತೆ. ಸೊ ಅದಕ್ಕೋಸ್ಕರ ಒಂದು ಮಿನಿಮಮ್ ಇವಾಗ ಇದು ಬಂದ್ಬಿಟ್ಟು ಫೆಬ್ರವರಿ ಮಂತು. ಈ ಮಂತ್ ಫುಲ್ಲು ನಾನು ಒಂದು ಬೌಲಲ್ಲಿ ಇಟ್ಬಿಟ್ಟು, ಸೊ ನೆಕ್ಸ್ಟ್ ಮಂತ್ ಗ್ರೋತ್ ಲೆವೆಲ್ ಸ್ವಲ್ಪ ದೊಡ್ಡದಾಗಿರುತ್ತೆ. ಆ ಲೆವೆಲಲ್ಲಿ ಆವಾಗ ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳೋಣ ಅಂತ ಒಂದು ಚಿಕ್ಕ ಐಡಿಯಾ ಚೆನ್ನಾಗಿತ್ತು ಅಂದರೆ ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ಇವಾಗ ನೋಡಿ ಯಾವ ಥರ ಫಿಶಸ್ ಎಲ್ಲ ಕಾಣ್ತಿದೆ ಅಂತ. ಕಂಪ್ಲೀಟಾಗಿ ಸೈಕಾಗೆ ಇದೆ, ಸೂಪರ್ ಆಗಿದೆ. ನನಗಂತೂ ಲುಕ್ ಅಂತೂ ಸಖತ್ತಾಗಿ ಕಾಣ್ತಿದೆ. ಆ್ಯಂಡ್ ಇಲ್ಲಿ ನಾನು ಇಟ್ಕೆ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಇಟ್ಕೆ ಏನಕ್ಕೆ ಆ್ಯಡ್ ಮಾಡಿದ್ದೀನಿ ಅಂದರೆ pH ಲೆವೆಲ್ ಇವಾಗ ಮೇಂಟೈನ್ ಆಗೋಕ್ಕೆ ಫಾಕ್ಸ್ ಟೈಲ್ ಬಿಟ್ಟರೆ ಬೇರೆ ಯಾವ ಪ್ಲ್ಯಾಂಟು ಆ್ಯಡ್ ಮಾಡ್ತಿಲ್ಲ. ಸೊ pH ಲೆವೆಲ್ ಮೇಂಟೈನ್ ಆಗೋಕ್ಕೆ ಇಟ್ಕೆ ತುಂಬ ಯೂಸ್ ಆಗುತ್ತೆ. ಯಾಕಂದರೆ ಇಟ್ಕೆಯಲ್ಲಿ ಮಣ್ಣಿನ ಅಂಶ ಇರೋದಕ್ಕೆ ಒಂದು ಇಟ್ಕೆಯಲ್ಲಿ ಒಂದು ಸ್ಮೆಲ್ಲು ನ್ಯಾಚುರಲ್ ಸಿಗುತ್ತೆ. ಯಾಕಂದರೆ ಅದು ಮಣ್ಣಿಂದ ಮಾಡಿರ್ತಾರೆ. ನ್ಯಾಚುರಲಾಗಿ ಆ ಸ್ಮೆಲ್ ಸಿಗುತ್ತೆ ವಾಟ್ರಿಂದ ಫಿಶಸ್ಗೆ ಸ್ಮೆಲ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಸೂಪರಾಗಿ ಓಡಾಡ್ತಿದೆ ನೋಡಿ, ಇದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಮನಿ ಪ್ಲ್ಯಾಂಟ್ನ ನಾನು ಅವಾಯ್ಡ್ ಮಾಡಿಬಿಟ್ಟೆ. ಓಕೆ ಫ್ರೆಂಡ್ಸ್, ಇವಾಗ ಕಂಪ್ಲೀಟಾಗಿ ನೀವು ನೋಡಿದ್ದೀರಾ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. ಈ ವಿಡಿಯೋ ಕಂಪ್ಲೀಟಾಗಿ ತುಂಬ ದಿನ ಗ್ಯಾಪ್ ಕೊಟ್ಬಿಟ್ಟು ಈ ಒಂದು ವಿಡಿಯೋನ ನಾನು ರೆಕಾರ್ಡ್ ಮಾಡಿದ್ದೀನಿ. ಸೊ ಹೇಗಿತ್ತು ಈ ಒಂದು ವಿಡಿಯೋ ಅಂತ ನೀವು ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಖಂಡಿತವಾಗ್ಲೂ ಅಂತ ಹೇಳ್ಕೊಂಡು, ಇನ್ನೊಂದು ವಿಷಯ ಏನಂದರೆ ನಾನು ಆಲ್ಮೋಸ್ಟ್ ಒಂದು 6 ವೀಡಿಯೋಸ್ ಹಾಕಿದ್ದೀನಿ ಅಷ್ಟೇ. ಸೊ 17 ಸಬ್ಸ್ಕ್ರೈಬರ್ ಬಂದಿದ್ದೀರಾ, ತುಂಬ ಖುಷಿ ಆಯಿತು. ಅದಕ್ಕೆ ಒಂದು ಡಿಫ್ರೆಂಟಾಗಿ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ದೀನಿ, ಅದನ್ನು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಸೊ ಜೊತೆಗೆ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ನಂಬ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ತನಕ ನೋಡಿದ್ದಕ್ಕೆ ತುಂಬ ಖುಷಿ. ಓಕೆ ಗುರು, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್.